ಈ ರಾಕೇಶ, ಯಾವನ ಮರೆ ಮನೆ ಹತ್ರ ಎಂತಕ್ಕೆ ಬರಕ್ಕೆ ಹೋದ? ಅವಾಗೆಲ್ಲ ಬಾರ ಅಂತ ಹೇಳಿದ್ರೆ ನಮ್ಮ ಅಮ್ಮ ಪಾಪ ಇಷ್ಟು ಸತಿ ಹೇಳ್ತಿತ್ತು, ಒಂದು ಊಟ ಮಾಡ್ಕೊಂಡು ಹೋಗ ಅಂದ್ರೆ ಬರ್ತಿರ್ಲ. ಈಗ ನೋಡಿದ್ರೆ ಹೇಳ್ದೆ ಕೇಳ್ದೆ ಬಂದೀಯಲ್ಲ. ಎಂತ ಆಗ್ಯದ ಮಾರಯ್ಯ ನಿಂಗೆ? ನಿನ್ನ ತಲೆ ಒಳಗೆ ಏನು ಅದೇ ಅಂತಲೇ ಗೊತ್ತಾಗಲ್ಲ ನನಗೆ. ಹೋಗ್ಲಿ ನಮ್ಮನೆಗೆ ಬರೋದಂತ ಹೇಳಿ ಬಂದೀಯ ಮನೆಯಲ್ಲಿ? ಪುರಿತವ್ರ ಹತ್ರ ಹೇಳಿ ಬಂದೀಯನ ಮಾರಯ್ಯ? ಅಲ್ಲ, ನನ್ನ ತಲೆ ಒಳಗೆ ಏನದೆ ಅಂತ ನಿಂಗೆ ಹೆಂಗೆ ಗೊತ್ತಾಗ್ತದೆ? ಫೋನ್ ಮಾಡಿದಾಗ ಅಟ್ಲೀಸ್ಟ್ ಒಂದು ಫೋನಾರು ರಿಸೀವ್ ಮಾಡಿದ್ರೆ ಏನಾದ್ರು ಹೇಳ್ಕೊಬೋದು. ನೀ ಫೋನೇ ರಿಸೀವ್ ಮಾಡಲ್ಲ, ನೀನು ಮಾಡಲ್ಲ. ಈಗ ನಾನು ಏನು ಯೋಚನೆ ಮಾಡ್ತೀನಿ ಅಂತ ನಿಂಗೆ ಹೆಂಗೆ ಗೊತ್ತಾಗ್ತದೆ? ನಾನೇನು ಬರ್ತಿರ್ಲಪ್ಪ. ಎಷ್ಟು ಸತಿ ಫೋನ್ ಮಾಡಿ ನಿನ್ನ ಮೊಬೈಲ್ ತೆಗೆದು ನೋಡು, ಮಿಸ್ ಕಾಲ್ ಎಷ್ಟದವೆ ಅಂತ. ಒಂದು ಸತಿನೂ ನೀನು ಫೋನೇ ರಿಸೀವ್ ಮಾಡಲ್ಲ. ಯಾಕೆ ಹಿಂಗೆ ಮಾಡ್ತೀಯ ಏನೋ? ನಾನು ಇನ್ನೇನು ಕೇಳಬೇಕು ಈಗ ಇದನ್ನು. ಫೋನ್ ಯಾಕೆ ರಿಸೀವ್ ಮಾಡಲ್ಲ ಅಂತ ಗೊತ್ತಿಲ್ಲ ನಿನಗೆ? ಗೊತ್ತಿದ್ಮೇಲೆ ಸುಮ್ಮನೆ ಇರ್ಬೇಕಪ್ಪ. ಒಂದು ಸತಿ ಎರಡು ಸತಿ ಫೋನ್ ಮಾಡಬೇಕು. ರಿಸೀವ್ ಮಾಡಲ್ಲ ಅಂದರೆ ಇವ್ರು ಬೇಕಂತಲೇ ಮಾಡ್ತಿಲ್ಲ ಅಂತ ತಿಳ್ಕೊಬೇಕು. ನೀನು ಯಾರು ಅಷ್ಟು ಸತಿ ಫೋನ್ ಮಾಡೋಕ್ಕೆ ಹೇಳಿದ್ರು? ನೀ ಫೋನ್ ಮಾಡೋದು, ನಾನು ರಿಸೀವ್ ಮಾಡೋದು, ನಾನು ಯಾವ್ದಾರು ಟೆನ್ಷನಲ್ಲಿದ್ದು ಇದು ನಿನ್ನ ಮೇಲೆ ತೆಗಿಯೋದು, ಅವೆಲ್ಲ ರಗಳೆ ಯಾಕೆ ಬೇಕು ಅಂತ ನಾ ಫೋನ್ ರಿಸೀವ್ ಮಾಡಲ ಗೊತ್ತಾ? ಅದಕ್ಕೆ ಮನೆಗೆ ಬರೋಂಥದ್ದು ಏನು ತಡೆದೋಗಿತ್ತ? ಸುಮ್ಮನಿರ, ಬರೀ ನಂದೇ ತಪ್ಪು ಅನ್ನೋ ಥರ ಮಾತಾಡಬೇಡ ನೀನು. ನೀ ಫೋನ್ ರಿಸೀವ್ ಮಾಡಿದರೆ ನಾನು ಯಾಕೆ ಬತ್ತಿದ್ದೆ? ಅಷ್ಟು ಸತಿ ಫೋನ್ ಮಾಡ್ತೀನಿ ಅಂದರೆ ನೀ ಅರ್ಥ ಮಾಡ್ಕೋಬೇಕಪ್ಪ, ಏನೋ ಸೀರಿಯಸ್ ವಿಚಾರ ಇರಬೇಕು ಅಂತ. ಒಂದು ಸತಿನಾದ್ರು ಫೋನ್ ರಿಸೀವ್ ಮಾಡ್ಬೇಕಾ ಬೇಡ? ನೀ ರಿಸೀವ್ ಮಾಡಿದ್ರಲ್ಲ ಗೊತ್ತಾಗೋದು ವಿಷಯ ಏನು ಅಂತ. ಎಷ್ಟು ಟೆನ್ಷನ್ ಆಗ್ತದೆ ಗೊತ್ತಾ ಒಂದೊಂದು ಸತಿ. ಎಂಥದ ಮಾರಯ್ಯ, ನಿಂಗೆ ಟೆನ್ಷನ್ ಮಾಡ್ಕೊಳಕ್ಕೆ ಏನದಯ್ಯ? ಬಂಗಾರದಂಗಿದ್ದ ಹೆಂಡತಿ, ಅತ್ತೆ ಮಾವನು ಅಷ್ಟು ಇಷ್ಟಪಡ್ತಾರೆ ನಿನ್ನ. ವಾಗೇಶಣ್ಣನ್ಗಿಂತನೂ ನೀನಂದ್ರೇ ಜಾಸ್ತಿ ಇದು. ಯಾರಿಗುಂಟು ಯಾರಿಗಿಲ್ಲ, ಎಲ್ಲ ಅದೇ ನಿನ್ನ ಹತ್ರ. ನೀನು ಬೇಕಂತ ಹಾಳು ಮಾಡ್ಕೋತಿದ್ದೀಯ. ಬಂಗಾರ ಅಲ್ಲಿ ಬಂದು ಮನೇಲಿ ಬಂದು ನೋಡ್ಬೇಕು ಅವಳು ಮಾತಾಡೋದು. ಬಂಗಾರನ ಬೆಳ್ಳಿನ ಕಾಗೆ ಬಂಗಾರನ ಗೊತ್ತಾಗ್ತದೆ. ನಂಗೆ ಮತ್ತೆ ಸಿಟ್ಟು ಬರ್ಸ್ಬೇಡ ಅನಿಲ್ಲ ನೀನು. ಅಂತೂ ನನಗೆ ಒಂದು ವಿಷಯ ಕನ್ಫರ್ಮ್ ಆತ. ಗಂಡ ಹೆಂಡತಿ ಜಗಳ ಆಗ್ಯದ ಮನೇಲಿ. ಅದಕ್ಕೆ ನೀನು ಇಲ್ಲಿಗೆ ಬಂದೀಯ. ಈ ರಾಕೇಶ, ಗಂಡ ಹೆಂಡತಿ ಅಂದಮೇಲೆ ಜಗಳ ಇದ್ದೇ ಇರ್ತದೆ ಕಣ. ಹಂಗಂತೇಳಿ ಅದನ್ನೇ ಮುಂದುವರ್ಸ್ಕೊಳೋದು, ಬೇರೆಯವ್ರ ಮನೆಯಲ್ಲಿ ಹೋಗಿ ಕುತ್ಕೊಂಡು ಹೇಳೋದಲ್ಲ ಹೆಂಡ್ತಿದೂರು. ನಮ್ಮಲ್ಲೇ ನಾವು ಸರಿ ಮಾಡ್ಕೊಳೋದನ್ನು ಕಲಿಬೇಕು, ಆಯಿತಾ? ಅವಕಾಶ ಸಿಕ್ಕಿದ್ರೆ ಸಾಕು ನೋಡು, ಕೊರೆಯಕ್ಕೆ ಶುರು ಮಾಡಿಬಿಡ್ತೀಯ. ಎಂತ ಸುಧಾರಿಸ್ಕೊಳೋದು? ನಂಗಂತೂ ಆಗಲ್ಲ ಕಣ. ನಾನು ಇವತ್ತಂತೂ ಡಿಸೈಡ್ ಮಾಡೇ ಬಂದೀನಿ, ನಾನು ಅವ್ರ ಜೊತೆ ಇರಲ್ಲ. ಅವರು ಜೀವನ ಎಲ್ಲರೂ ನೋಡ್ಕೊಳ್ಳಿ, ನಾನೇನು ಬೇಡ ಅನ್ನಲ್ಲ. ನಾ ಮಾತ್ರ ಇನ್ನು ಅವ್ರ ಜೊತೆ ಇರಲ್ಲ ಅನಿಲ್ಲ. ನಂಗೆ ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ. ಏಯ್, ಸಣ್ಣ ಸಣ್ಣ ಮಾತಾಡ ಸ್ವಲ್ಪ. ಮೈಮೇಲೆ ಪ್ರಜ್ಞೆ ಇದೆಯಾ? ಪುಣ್ಯ ಅಪ್ಪ ಅಮ್ಮ ಮನೇಲಿಲ್ಲ. ಪಲ್ಲವಿ ಅದವಳೆ ಒಳಗೆ. ಸಣ್ಣ ಮಾತಾಡು, ಯೋಚನೆ ಮಾಡಿ ಮಾತಾಡು. ಪೂರ್ವಿತ ಯಾರು ಗೊತ್ತಾ? ಪಲ್ಲವಿ ಅತ್ತೆ ಮಗಳು. ಏನು ಮಾತಾಡಿದ್ರು ಪೂರ್ತಿ ಹೋತದಲ್ಲಿಗೆ. ಸ್ವಲ್ಪ ಗಮನ ಇಟ್ಟು ಮಾತಾಡು. ಎಂತಕ್ಕೆ ಜಗಳ ಆಗಿದೆಯಾ ಅಂತಕ್ಕೆ ಹೇಳ. ಎಂತ ಅಲ್ಲ ಕಣ, ಪ್ರತಿಯೊಂದನ್ನು ಕ್ವಶನ್ ಮಾಡ್ತಾರೆ ಅವರು. ನೀವು ಅಲ್ಲಿ ಹೋಗಿದ್ದೆ ಅಂತಕ್ಕೆ, ನೀವು ಈ ಕೆಲಸ ಮಾಡಿದ್ದೆ ಅಂತಕ್ಕೆ ಬರೀ ಕಮಾಂಡ್ ಮಾಡೋದೇ ಆಗೋತು. ನಂಗೂ ಎಷ್ಟು ದಿವಸ ಅಂತ ನೋಡಿಕೊಂಡೆ, ನನಗೂ ಸಾಕಾಗೋಗಿದೆ ನೋಡ್ಕೊಂಡು. ಹ್ಞೂನಾ? ಅವ್ರು ಕರೆಕ್ಟೇ ಇದೆ, ಕ್ವಶನ್ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ನೀನು ಈ ಥರ ಹುಚ್ಚು ಬಿಡಂಗೆ ಹಾಗೆ ಯಾರ್ಯಾರಿಗೂ ಆ ಕಾರ್ ತೊಗೊಂಡು ಹೋಗೋದಂತೆ, ಅಲ್ಲಿ ಆಸ್ಪತ್ರೆಗೆ ಹೋಗೋದಂತೆ ಅವನ್ನೆಲ್ಲ ಮಾಡ್ತಾಯಿದ್ರೆ ಮನೇಲಿ ಕಟ್ಕೊಂಡು ಹೆಂಡತಿ ಕೇಳದೆ ಬಿಡ್ತಾರ? ಅವ್ರು ಕೇಳಿದ್ರಲ್ಲಿ ನನಗೇನು ತಪ್ಪೇನು ಕಾಣಿಸಲ್ಲ. ನೀನು ಹಾಗೆ ಮಾತಾಡ್ಬೇಡ ಅನಿಲ. ಈಗ ನೋಡು, ಊರು ಮನೆ ಹುಡುಗಿ ಹೌದಾ ರಮ್ಯಾ, ನಾನು ಒಂಚೂರು ಅವಳಿಗೆ ಆರಾಮಿಲ್ಲ ಅಂದಾಗ ಹೋಗಿದ್ರಲ್ಲಿ ಏನು ತಪ್ಪಾತು? ಏನು ಊರಲ್ಲಿ ಇಷ್ಟು ಜನ ಹುಡುಗಿಯರಿಲ್ಲ, ಅವರೊಬ್ಬರಿಗೆ ಕಷ್ಟ ಬರೋದು, ಉಳಿದವರಿಗೆಲ್ಲ ಕಷ್ಟ ಬರೋಲ್ಲನೋ? ಅವಾಗ ನೀವು ಹೋಗಿ ಏನು ಹೆಲ್ಪ್ ಮಾಡಿರಿ? ಅಯ್ಯೋ ವಿತಂಡವಾದ ಮಾಡ್ತದೆ ಮರೆ. ಏಯ್, ವಿತಂಡವಾದ ಏನಲ್ಲ ಅದು. ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ. ನಿಂಗೆ ಅದು ವಿತಂಡವಾದ ಅಂತ ಅನ್ನಿಸ್ತದೆ ಅಷ್ಟೇಯ. ಅಲ್ಲ, ಅವ್ರು ಕೇಳಿದ್ರಲ್ಲಿ ತಪ್ಪೇನದೆಯಾ?
ಎಷ್ಟು ಜನಕ್ಕೆಲ್ಲ ತೊಂದರೆ ಆಗಲ್ಲ. ಅವಾಗ ಎಲ್ಲರಿಗೂ ನೀನು ಕಾರ್ ತೊಗೊಂಡು ಹೋಗ್ತೀಯಾ ನಿಮ್ಮನೆ ಕಾರ್? ಅದನ್ನೇ ಕೇಳ್ಯಾರ ಅವರು. ಇವರಿಗೊಬ್ರಿಗೆ ಸ್ಪೆಷಲ್ ಯಾಕೆ ಇದು ಮಾಡ್ತಿದ್ದೀರಿ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟ್ ರೀಸನ್ ಹೇಳೋಕ್ಕಾಗಲ್ಲ ನನಗೆ ಯಾಕೆ ಸ್ಪೆಷಲಾಗಿ ಟ್ರೀಟ್ ಮಾಡ್ತಿದ್ದೀಯ ಇದನ್ನು ಅಂತ. ಅವನಿಲ್ಲ, ಬೇಕಂತ ನೀನು ನಾಟಕ ಮಾಡಿ ಮಾತಾಡಬೇಡ ಮಾರಾಯ. ಆ ಥರ ನನ್ನ ಕಷ್ಟ ನಂಗಾಗಿದೆ, ನಿಂಗೆ ಏನು ಹೇಳೋ? ನಿಂಗೆ ಗೊತ್ತಿಲ್ಲನ? ನಿಂಗೆ ಗೊತ್ತಿಲ್ಲ ರಮ್ಯ ನಂಗೆ ಏನಾಗಬೇಕು ಅಂತ? ಅದನ್ನು ಮತ್ತೊಂದು ಸತಿ ಕೇಳೋದೆ ಅಂತ. ಏಯ್, ಮಂಗನ ಹಂಗೆ ಮಾತಾಡಬೇಡ. ಎಂಥ ರಮ್ಯ ನಂಗೆ ಏನಾಗಬೇಕು ಅಂತ ಗೊತ್ತಿಲ್ಲ ಅಂತಿಲ್ಲ. ಏನಾಗಬೇಕ ನಿಂಗೆ? ಊರು ಮನೆ ಹುಡುಗಿ ಅಷ್ಟೇ, ಅದಕ್ಕಿಂತ ಹೆಚ್ಚು ಏನಾಗಬೇಕು? ಮಾತಾಡ್ತೀಯ. ನಿನ್ನ ತಲೆ ಒಳಗೆ ಏನದೆ ಮಾರೆ? ನಿನ್ನೆ ಅಷ್ಟು ಹೇಳಿನಿ ಬೇಡ ಬೇಡ ಸುಮ್ಮನಿರು ಅನ್ನಂಗೂ ಅವ್ರು ಕೊಳ್ಳಪಟ್ಟಿ ಹಿಡಿಯಕ್ಕೆ ಹೋತಿದ್ದೆ. ಆ ಮನುಷ್ಯ ಅಷ್ಟು ಸುಲಭಕ್ಕೆ ನಿನ್ನನ್ನು ಬಿಡ್ತಾರಂತ ಲೆಕ್ಕ ಹಾಕಿಯಾ? ಸುಮ್ಮನೆ ಇರುವನಿಲ್ಲ. ನಂಗೆ ಎಲ್ಲ ಹುಡುಗಿರ್ತಾರೆ, ಊರು ಮನೆ ಹುಡುಗಿರ್ತಾರೆ. ರಮ್ಯ ಅಲ್ಲ, ರಮ್ಯ ನಂಗೆ ಸ್ಪೆಷಲ್ಲೇ. ಸುಮ್ಮನಿರು, ಇದು ನಿಂಗೂ ಗೊತ್ತು, ಮೇಲಕ್ಕೆ ನಾಟಕ ಮಾಡ್ತಿದ್ದೆ ಅಷ್ಟೇ. ಕಪ್ಪಾಲು ಹುಳ ತಿರ್ಸ್ಬಿಡ್ತೀನಿ. ಸ್ಪೆಷಲ್ಲು ಹಾಗೆ ಹೀಗೆ ಅಂತ ಇದ್ದರೆ ನಿನಗೆ ನಾಚಿಕೆ ಆಗಲ್ಲನಾ? ಮದುವೆ ಆಗಿದೆ, ಅವಳಿಗೆ ಗಂಡ ಆದರೆ, ಒಂದು ಮಗು ಅದೇ. ಈಗ ಹೋಗಿ ಇನ್ನೂ ನಾನು ರಮ್ಯನ್ನೇ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದೀಯಲ್ಲ, ನಿನ್ನ ತಲೆಯಲ್ಲಿ ಏನದೆ ಮಾರಯ್ಯ? ಇಲ್ಲಿ ಹೇಳಿದ್ದಕ್ಕಾತು ಮಾರಯ್ಯ, ಹೊರಗಡೆ ಎಲ್ಲ ಕುತ್ಕೊಂಡು ಹಿಂಗೆ ಮಾತಾಡಬೇಡ. ಅವಳ ಲೈಫಿಗೆ ಎಷ್ಟು ಎಫೆಕ್ಟ್ ಆಗ್ತದೆ ಗೊತ್ತಾ? ಅದು ಮೊದಲೇ ಬೇಜಾರಲ್ಲದಾಳೆ. ಈ ಥರದ್ದೊಂದು ಏನಾದ್ರು ಹೇಳಿದ್ರೆ ಅವಳು ಏನು ಮಾಡಬೇಕು? ಮೊದಲೇ ನಮ್ಮೂರಲ್ಲಿ ಇಲಿ ಹೋತು ಅಂದ್ರೆ ಹುಲಿ ಹೋತು ಅನ್ನೋರೇ ಜಾಸ್ತಿ ಇರೋದು. ಅದರ ಮಧ್ಯೆ ಹಿಂಗಿದ್ದೇನಾರು ಒಂದು ಸಿಕ್ಕಿಬಿಟ್ರೆ ಅವ್ರಿಗೆ ಮಾತಾಡೋಕ್ಕೆ ಒಳ್ಳೆ ಎಲಡ್ಕೆ ಬಾಯಿ ಸರಿ ಮಾಡಿಕೊಟ್ಟಂಗೆ ಆಗ್ತದೆ. ಅವ್ರಿಗೇನು ಮಾತಾಡ್ತಾರೆ, ನಿನಗೆ ನೀನು ಹೇಳ್ಕೊಂಡು ಆರಾಮಾಗಿ ಹೋಗಿ ಮಲ್ಕಿತೀಯ. ಅನುಭವಿಸ್ಬೇಕಾಗಿದ್ದು ರಮ್ಯ ಅಲ್ಲಿ. ಯಾಕೆ ನಿಂಗೆ ಅರ್ಥ ಆಗಲ್ಲ ನೋಡೋಣ, ಹೇಳೋ. ಹೋಗಲಿ ಬಿಡು, ಅದಾತಲ್ಲ. ಪಲ್ಲವಿ ಆ ಕಡೆ ಹೋಗ್ಯಾಳೆ. ಯಾಕೆ? ಅದ್ರ ಹತ್ರ ಏನಾದ್ರು ಡೀಟೇಲ್ ಕೇಳಬೇಕಿತ್ತಾ? ನೋಡು, ಈಗಲೇ ಹೇಳಿನಿ, ಪಲ್ಲವಿಗೂ ಒಂದು ಸಣ್ಣ ವಿಚಾರನೂ ಗೊತ್ತಾಗದೇ ಇದ್ದಂಗೆ ಮೇಂಟೈನ್ ಮಾಡೋ. ಪೂರ್ವಿತ ಯಾರಂತ ಗೊತ್ತಲ್ಲ, ಪಲ್ಲವಿ ಅತ್ತೆ ಮಗಳು. ಅವ್ರವ್ರು ಮಾತಾಡ್ಕೊತಾರೆ, ನೀ ಸಿಕ್ಕಾಕೊಂತೀಯ ನೋಡು ಮತ್ತೆ ಸುಮ್ಮನೆ. ಅನಿಲ, ನೀ ಹೆಂಗೂ ಬೈತಿದ್ದೀಯ ನೋಡೋ, ಅದು ಎಷ್ಟು ಬೈಬೇಕೋ ಬೈದು ಪೂರೈಸ್ಕೊಂಬಿಡೋ. ನನಗಿನ್ನು ಪೂರಿತ ಅವ್ರ ಜೊತೆ ಇರೋಕ್ಕಾಗಲ್ಲ. ನಾ ಹೇಳಿನಿ ಅವ್ರ ಹತ್ರ. ನಂಗೆ ಭಾಳ ಇರಿಟೇಟ್ ಆಗುತ್ತೆ ಮಾರಾಯ. ಈಗ ನಾವು ಒಬ್ಬನೇ ಇದ್ದರೆ ಸುಮ್ಮನೆ ನನ್ನ ಪಾಡಿಗೆ ನಾನು ಹೆಂಗಾರು ಇದ್ದಾರು ಇರ್ಬೋದೇನೋ, ನಾನು ಹಂಗೆ ಇರ್ತೀನಿ. ನಂಗೆ ಅಭ್ಯಾಸ ಆಗಿದೆ ಒಬ್ಬನೇ ಇದ್ದು. ಅವ್ರ ಜೊತೆ ಇರೋಕ್ಕಾಗಲ್ಲ. ಇದನ್ನು ಯಾರ ಮುಖಾಂತರ ಹೇಳಿಸ್ತೀಯೋ ನೀನೇ ಹೇಳಿಸು. ಏಯ್, ನನ್ನ ಏನು ಅಂದ್ಕೊಂಡೀಯ ನೀನು? ಮನೆ ಮುರ್ಕ ಅಂದ್ಕೊಂಡೀಯಾ? ಏನು ತಮಾಷೆ ಮಾಡ್ತಿದ್ದೀಯ ಇಲ್ಲಿ? ಮದುವೆ ಆಗೋದಂತೆ, ಈಗ ನಾನು ಅವ್ರ ಜೊತೆ ಇರಲ್ಲ ಅಂತ ಹೇಳೋದಂತೆ. ಏನು ಮಾಡ್ಬೇಕಂತ ಮಾಡ್ಕೊಂಡೀಯ? ನಿನಗೆ ಜೀವಿರಲ್ಲ ಆವಾಗ? ಅಲ್ಲ, ಬಿಟ್ಟು ಹೋಗಿದ್ದಲ್ಲ ಮಾರಾಯ, ಒಬ್ಳು ಬಿಟ್ಟು ಹೋದಾಗ ಅತ್ಲ ಬೇಡ ಅಂತ ಸುಮ್ಮನೆನಾರು ಇದ್ದ? ನಿನ್ನನ್ನು ನಂಬ್ಕೊಂಡು ನಾವು ಎಲ್ಲೆಲ್ಲ ಹೋಗಿ ಏನೋ ಮಾಡೋದು ಮದುವೆ ಅಂತ ಮಾಡಿದ್ರೆ ಅಷ್ಟೊಳ್ಳೆ ಹುಡುಗಿ ಅದಾರೆ, ಅವ್ರ ಜೊತೆ ಇರೋಕ್ಕಾಗದೆ ನಿನ್ನ ತಲೆಯಲ್ಲಿ ಏನು ಅದೀಯ ಮಾರಾಯ? ಆ ರಮ್ಯನ ಗಂಡ ನೋಡು ಎಷ್ಟು ಕೆಟ್ಟದಾಗಿ ನಡ್ಸ್ಕೊತಾನೆ ಮಾರಾಯ. ನೋಡಿದ್ರೆ ಅಷ್ಟು ಸಿಟ್ಟು ಬರ್ತದೆ. ಹೇಯ್, ನಿನ್ನ ನೋಡಿದ್ರು ನಂಗೆ ಅಷ್ಟೇ ಸಿಟ್ಟಲ್ಲ, ಅಸಹ್ಯ ಅನ್ನಿಸ್ತಾ ಇದೆ. ಬೇರೆ ಯಾರೋ ಹೆಂಡ್ತಿನ ನೋಡ್ಕಿಂಡ್ಲ ಅಂತ ಹೇಳ್ತೀಯಲ್ಲ, ನೀನೆಷ್ಟು ನೋಡ್ಕಿತೀಯ ಅದನ್ನು ಫಸ್ಟ್ ನೋಡ್ಕ. ನೀನು ಮಾಡ್ತಿರೋದು ಏನಾ? ನೀ ಮಾಡ್ತಿರೋದು ಅದನ್ನೇ ಅಲ್ಲೇನಾ? ಮತ್ತು ಅವ್ರಿಗೇನು ಹೇಳ್ತೀಯ? ಅಷ್ಟಕ್ಕೂ ರಮ್ಯನ ಗಂಡ ನೋಡ್ಕೊಂಡಾರು ನೋಡ್ಕಿತಾನೆ, ಬಿಟ್ಟಾರು ಬಿಡ್ತಾನೆ. ನಿನಗೆ ಯಾಕೆ ಆ ತಲೆ ಬಿಸಿ? ನೀನು ಯಾಕೆ ಯೋಚನೆ ಮಾಡ್ತಿದ್ದೀಯ? ಏನು ಮಾತಾಡೋಕೆ ಹೋದ್ರು ಮತ್ತೆ ಅಲ್ಲಿಗೆ ಬತ್ತೀಯಲ್ಲ. ನೋಡು ರಾಕೇಶ, ನಿಂಗೆ ಒಂದು ಮಾತು ಹೇಳ್ತೀನಿ, ರಮ್ಯ ಸ್ವಲ್ಪ ನೋವಲ್ಲಿ ಇರ್ಬೋದೇನೋ. ನೀನು ಇದೇ ಥರ ಮಾಡ್ತಿದ್ರೆ ಅವಳ ಜೀವನನೇ ಬರ್ಬಾದ್ ಮಾಡಿಬಿಡ್ತೀಯ. ನೋಡಿ ಹೇಳಿನಿ, ಇದನ್ನು ಗಮನದಲ್ಲಿಟ್ಕ. ಈಗ ಹೇಳು, ಹೋಗೋಣ ಹೇಳು. ನಾನು ನಿನ್ನ ನಲ್ಲಿ ತನಕ ಬಿಟ್ಟು ಬರ್ತೀನಿ. ಮನೆಗೆ ಹೋಗು, ಸೀದಾ ಮನೆಗೆ ಹೋಗು.